ಹೆಂಡತಿ ಬೇಸಿಕ್ಲಿ ತುಂಬಾ ಒಳ್ಳೆಯವಳು. ಅಂಥವಳ ಹತ್ರ ನೀನು ಯಾವುದನ್ನು ಮುಚ್ಚಿಡಬಾರ್ದು ಅಲ್ವಾ? ಒಂದು ವೇಳೆ ನಿನ್ನ ಬಗ್ಗೆ ಅವಳಿಗೆ ಕಂಪ್ಲೀಟ್ ಆಗಿ ಗೊತ್ತಾದ್ರೆ ಏನಾಗ್ಬೋದು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀಯಾ? ಮಾಡಿಲ್ಲ ಅಂದ್ರೆ ಈಗ ಮಾಡು. ಅವಳು ಏನಾದರೂ ಭೂಮಿಕಾಗಿ ಹೇಳ್ಬಿಟ್ರೆ ಈ ಮನೆ ಮೊದಲಿದ್ದಾಗ ಇರಲ್ಲ ಅಣ್ಣ. ಏನ್ ಬೇಕಾದರೂ ಆಗ್ಬೋದು. ಈ ಮನೇಲಿ ಪ್ರಳಯನೇ ಆಗ್ಬಿಡುತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ. ಸರಿಯಾದ ವರ್ಡ್ನೇ ಯೂಸ್ ಮಾಡಿದ್ದೀರಾ. ನಾನು ಬಂದಮೇಲೆ ಪ್ರಳಯನೇ ಆಗೋದು. ನಿಮ್ಮ ಜೊತೆ 4 ದಿನ ಇದ್ದು ನಿಮ್ಮ ಆತಿಥ್ಯ ಸ್ವೀಕಾರ ಮಾಡಿ ಉಂಡು ತಿಂದು ವಾಪಸ್ ಹೋಗೋದಕ್ಕೆ ಬಂದವಳಲ್ಲ ನಾನು. ಇಲ್ಲೇ ಇರೋದಕ್ಕೆ ಬಂದವಳು. ಏನು ಹೇಳ್ತಾ ಇದೀಯಾ? ಕೂಲ್. ಯಾಕೆ BP ರೈಸ್ ಮಾಡ್ಕೋತಾ ಇದ್ದೀರಾ? ಒಂದ್ಸಲ ರಿವೈಂಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇಷ್ಟು ದಿನ ನೀವು ನನಗೆ ಕೊಟ್ಟ ಟಾರ್ಚರ್ 1 2? ಈ ಮನೆಯಿಂದ ನನ್ನನ್ನು ದೂರ ಇಡಬೇಕಂತ ಎಷ್ಟೆಲ್ಲ ಸರ್ಕಸ್ ಮಾಡಿದ್ರಿ? ನೀವು ಅಷ್ಟೆಲ್ಲ ಮಾಡಿದ್ಮೇಲೆ ನಾನು ಇಷ್ಟು ಮಾಡಿಲ್ಲ ಅಂದರೆ ಹೇಗೆ? ಅದಕ್ಕೆ ಹೇಳೋದು ಕರ್ಮ ರಿಟರ್ನ್ಸ್ ಅಂತ. ಅದನ್ನು ನಾನು ಹೀಗೆ ಹೇಳ್ತೀನಿ, ಕರ್ಮ ರಿಟರ್ನ್ಸ್ ವಿತ್ ಇಂಟ್ರೆಸ್ಟ್. ಇಷ್ಟು ದಿನ ನಾನು ಅನುಭವಿಸಿದ್ದೀನಿ, ಈಗ ನೀವು ಅನುಭವಿಸಿ. ನಾನು ಮಾತ್ರ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಈ ಮನೇಲಿ ನನ್ನ ಜಾಗ ಏನಿದೆಯೋ ಅದನ್ನು ನಾನು ಪಡ್ಕೋತೀನಿ. ಸಾರಿ, ಕಿತ್ಕೋತೀನಿ. ಇಷ್ಟು ದಿನ ನಾನು ಸುಮ್ಮನೆ ಸೋತು ಕೂತಿರ್ಲಿಲ್ಲ. ಸೋತೋಳ ಥರ ಇದ್ದೆ ಅಷ್ಟೇ. ನನ್ನ ಟೈಮ್ ಬರಲಿ ಅಂತ ಕಾಯ್ತಾ ಇದ್ದೆ. ಈಗದು ಬಂದಿದೆ. ಈಗ ನನ್ನನ್ನು ತಡೆಯೋದಕ್ಕೆ ಯಾರಿಂದಾನೂ ಸಾಧ್ಯ ಇಲ್ಲ. ಇಷ್ಟು ದಿನ ನೀವು ರೂಲ್ ಮಾಡ್ತಾ ಇದ್ರಿ, ಇವಾಗ ನಾನು ರೂಲ್ ಮಾಡ್ತೀನಿ. ಸಿಸ್ಟರ್, ಇವಳು ಹೇಳೋದನ್ನು ಕೇಳಿದ್ರೆ ನಾನು ಗಂಟು ಮುಟ್ಟೆ ಪ್ಯಾಕ್ ಮಾಡಿಕೊಂಡು ರೆಡಿ ಇರೋದು ಉತ್ತಮ ಅನಿಸುತ್ತೆ. ಸಿಸ್ಟರ್, ನನ್ನ ಭವಿಷ್ಯ ಕಣ್ಮುಂದೆ ಕಾಣ್ತಾ ಇದೆ ಸಿಸ್ಟರ್. ನೀನು ಅಷ್ಟೇ ವನವಾಸಕ್ಕೆ ರೆಡಿಯಾಗಿರು. ಮಾನ್ಯ, ನಿಜ ಹೇಳು, ಏನು ನಿನ್ನ ಉದ್ದೇಶ? ಯಾಕೆ ಇಲ್ಲಿಗೆ ಬಂದೆ? ನೋಡು, ಸುಮ್ಮನೆ ಇಲ್ದಿರೋ ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಮಾಡಬೇಡ. ನೀನು ಸುಮ್ಮನೆ ಇಲ್ಲಿಂದ ಹೊರಡ್ತಾ ಇರು. ನಾನು ಹೋಗೋದಕ್ಕೆ ಬಂದಿಲ್ಲ ಅಂತ ಹೇಳಿದ್ನಲ್ಲ. ನಾನು ಇಷ್ಟು ದಿನ ಎಷ್ಟು ಕೆಟ್ಟದಾಗಿ ನಡೆಸ್ಕೊಂಡ್ರಿ. ಕೊಡಬಾರ್ದು ಟಾರ್ಚರ್ ಕೊಟ್ಟು ಗೋಡನಲ್ಲಿ ಕೂಡ ಹಾಕಿದ್ರಿ. ಎಂಥ ಸ್ಥಿತಿಲಿ ಇಟ್ಟಿದ್ರಿ. ಒಂದು ಎನಿಮಲ್ ಥರ ನನ್ನ ಟ್ರೀಟ್ ಮಾಡಿದ್ರಿ ಅಲ್ವಾ? ನೀವು ಕೊಡ್ತಿರೋ ಟಾರ್ಚರ್ ತಡ್ಕೊಳಕ್ಕಾಗದೆ ಓಡ್ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಆ ವಿಧಿ ನನ್ನನ್ನು ಎಲ್ಲಿಗೆ ಸೇರಿಸ್ಬೇಕೋ ಅಲ್ಲೇ ತಂದು ಸೇರಿಸಿದೆ. ನಾನು ಎಲ್ಲಿರ್ಬೇಕಿತ್ತೋ ಈಗ ಅಲ್ಲೇ ಇದ್ದೀನಿ. ಅಂದಮೇಲೆ ನಾನು ಯಾಕೆ ಹೋಗಬೇಕು? ನೋಡು, ನಾನು ಈಗಾಗಲೇ ಟೆನ್ಷನಲ್ಲಿದ್ದೀನಿ. ನೀನು ಮತ್ತೆ ನನಗೆ ಟೆನ್ಷನ್ ಕೊಡಬೇಡ. ನಿನಗೇನು ಬೇಕೋ ಕೇಳು, ಅದನ್ನು ಕೊಡ್ತೀನಿ. ಆದರೆ ನೀನು ಈ ಮನೇಲಿ ಇರ್ಕೂಡ್ದು. ನನಗೇನು ಬೇಕಾಗಿಲ್ಲ. ನಿಮ್ಮನ್ನ ಇಷ್ಟೆಲ್ಲ ಅನುಭವಿಸಿದ ಮೇಲೆ ನಿಮ್ಮನ್ನು ನಂಬೋ ಸ್ಥಿತಿಯಲ್ಲಿ ನಾನಿಲ್ಲ. ನಾನು ಗೌತಮ್ ಹತ್ರ ಎಲ್ಲ ಸತ್ಯನೂ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಅವನ ಹತ್ರ ಹೇಳಿ ಪ್ರಯೋಜನ ಇಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ನೀನು ಏನು ಮಾಡಬೇಕು ಅಂತಿದ್ಯಾ? ಗೌತಮ್ಗೆ ಹೇಳಬೇಕಾಗಿರೋದನ್ನೆಲ್ಲ ಈಗ ಭೂಮಿಕಾ ಹತ್ರ ಹೇಳ್ತೀನಿ. ನಿಮ್ಮೆಲ್ಲ ಸೀಕ್ರೆಟ್ಸ್ ರಿವೀಲ್ ಮಾಡ್ತೀನಿ. ಪ್ಲೀಸ್, ಹಾಗೆ ಮಾತ್ರ ಮಾಡೋಕ್ಕೆ ಹೋಗಬೇಡ. ಯಾವುದೇ ಕಾರಣಕ್ಕೂ
ಈ ವಿಷಯ ಭೂಮಿಕಾ ಗೊತ್ತಾಗಬಾರ್ದು. ನೀವೆಷ್ಟೇ ಕೇಳ್ಕೊಂಡ್ರು ಅಷ್ಟೇ, ಹೇಳಬೇಕಾಗಿರೋದನ್ನ ಹೇಳೇ ಹೇಳ್ತೀನಿ. ಅದನ್ನು ತಪ್ಪಿಸೋದಕ್ಕೆ ಯಾರಿಂದಾನೂ ಸಾಧ್ಯ ಇಲ್ಲ. ಮನೆ ನನ್ನ ಮಾನ್ ಏನ್ ಮಾಡ್ಲಿ ಈಗ? ಹಾಯ್ ಭೂಮಿಕಾ, ಬ್ಯುಸಿನಾ? ಮಾತಾಡ್ಬೋದಾ? ಮಾತಾಡದೇ ಇರೋಷ್ಟು ಬ್ಯುಸಿ ಏನಿಲ್ಲ, ಬನ್ನಿ ಕೂತ್ಕೊಳ್ಳಿ. ಹೇ, ನಿಮ್ಮ ಮನೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಆ್ಯಕ್ಚುಲಿ ನೀವು ಇಷ್ಟು ದೊಡ್ಡವರಂತ ನನಗೆ ಗೊತ್ತೇ ಇರಲಿಲ್ಲ. ನಿಮ್ಮ ಹತ್ರ ಏನಿಲ್ಲ ಹೇಳಿ, ಎಲ್ಲ ಇದೆ. ಆದ್ರೂ ನೀವು ಯಾವುದನ್ನು ತಲೆಗೇರಿಸ್ಕೊಳ್ದೆ ಇಷ್ಟೊಂದು ಸಿಂಪಲ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಬಟ್ ನನಗೆ ಹೀಗಿರೋದೇ ಇಷ್ಟ. ಸಿಂಪಲ್ ಆಗಿದ್ರೆ ಆರಾಮಾಗಿರ್ಬೋದು. ಈಗ ನಮ್ಮ ಸುಧಾಮೂರ್ತಿ ಅವ್ರು ನೋಡಿ, ಸೀದಾ ಸಾದಾ ಸೀರೆ, ಕತ್ತಲ್ಲಿ ಒಂದು ಕರೆಮಣಿ ಸರ ಬಿಟ್ಟರೆ ಇನ್ನೇನು ಇರೋದಿಲ್ಲ. ಆದರೆ ಅವ್ರ ವ್ಯಾಲ್ಯೂ ಅಷ್ಟಕ್ಕೂ ಇದು ಯಾವುದು ನಾನು ದುಡ್ದು ಗಳಿಸಿದಲ್ಲ, ಎಲ್ಲ ಗೌತಮ್ ಅವ್ರದ್ದು. ಹಾಗಂದಮೇಲೆ ದೊಡ್ಡಸ್ಗೆ ತೋರಿಸೋ ರೈಟ್ಸ್ ನನಗಿಲ್ಲ ಅಲ್ವಾ? ಯಾಕೆ ಹಾಗೆ ಅನ್ಕೋತೀರಾ? ಅವ್ರ ಹೆಂಡ್ತಿ ನೀವು, ನಿಮಗೆ ಎಲ್ಲದರಲ್ಲೂ ಶೇರ್ ಇದೆ, ನಿಮ್ಮ ಹಕ್ಕದು. ಈ ಶೇರು ಹಕ್ಕು ಇದರಲ್ಲಿ ನನಗೆ ಅಷ್ಟೊಂದು ಆಸಕ್ತಿ ಇಲ್ಲ. ಅದು ನನಗೆ ಬೇಕಾಗೂ ಇಲ್ಲ. ನನಗೆ ಸಂಬಂಧಗಳು ಮುಖ್ಯ, ಅದು ನನಗೆ ಪ್ರೀತಿ ಕೊಡುತ್ತೆ. ಗೌತಮ್ ಅವ್ರ ಜೊತೆ ನನಗಿರೋ ಬಾಂಡಿನ ನಾನು ಎಂಜಾಯ್ ಮಾಡ್ತೀನಿ. ಅವ್ರ ಜೊತೆ ಕಳೆದ ಕ್ಷಣಗಳನ್ನು ನಾನು ಎಂಜಾಯ್ ಮಾಡ್ತೀನಿ. ಎಂಥ ಮನೆಗೆ ಇಂಥ ಒಳ್ಳೆ ಮನಸ್ಸಿನವಳು ಬಂದು ಸೇರ್ಕೊಂಡಿದ್ದಾಳೆ. ಇದನ್ನೇ ವಿಧಿ ಅನ್ನೋದು. ಏನು ಗೊತ್ತಾ, ಎಲ್ಲರೂ ಉಪಯೋಗಿಸೋ ತಕ್ಕಡಿ ಒಂದಾದರೆ ನಾನು ಬಳಸೋ ತಕ್ಕಡಿನೇ ಬೇರೆ. ನನ್ನ ತಕ್ಕಡಿಯಲ್ಲಿ ಹಣ, ಆಸ್ತಿ, ಅಂತಸ್ತು, ಸಂಪತ್ತು ಇದೆಲ್ಲದಕ್ಕಿಂತ ಪ್ರೀತಿ, ವಿಶ್ವಾಸನೇ ಹೆಚ್ಚು ತೂಗುತ್ತೆ. ಜೀವನ ಮಾಡೋಕ್ಕೆ ದುಡ್ಡು ಬೇಕು, ಇಲ್ಲ ಅಂತಲ್ಲ, ಆದರೆ ದುಡ್ಡೇ ಜೀವನ ಆಗಬಾರ್ದಲ್ವಾ? ದುಡ್ಡು ಅನ್ನೋದು ಇಟ್ಸ್ ಅ ಪಾರ್ಟ್ ಆಫ್ ಲೈಫ್, ಅದು ನನ್ನ ನಂಬಿಕೆ. ಸಚ್ ಅ ನೈಸ್ ಥಾಟ್. ನೀವು ತಪ್ಪು ತಿಳ್ಕೊಂಡಿಲ್ಲ ಅಂದರೆ ಒಂದು ಕೇಳ್ಬೋದಾ? ಅಯ್ಯೋ, ಒಂದು ಯಾಕೆ, 10 ಕೇಳಿ. ನೀವು ಇಷ್ಟು ದೊಡ್ಡ ಮನೆಗೆ ಸೊಸೆಯಾಗಿದ್ದೀರಾ ಅಂದರೆ ನೀವು ಕೂಡ ದೊಡ್ಡ ಮನೆಯಿಂದನೇ ಬಂದಿರಬೇಕಲ್ವಾ? ನಿಮ್ಮದು ಕೂಡ ರಿಚ್ ಫ್ಯಾಮಿಲಿನಾ? ಹೇ ಇಲ್ಲಪ್ಪ, ಮದುವೆ ಮುಂಚೆ ನಮಗೂ ಮತ್ತು ರಿಚ್ನೆಸ್ಗೂ ಯಾವ ಸಂಬಂಧನೇ ಇರಲಿಲ್ಲ. ನಾವು ಮಾಮೂಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಂದು ಮತ್ತು ಗೌತಮ್ ಅವ್ರದ್ದು ಒಂಥರ ಎಕ್ಸ್ಚೇಂಜ್ ಆಫರ್ ಮದುವೆ. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಗೌತಮ್ ಅವ್ರ ತಂಗಿ ಮತ್ತು ನನ್ನ ತಮ್ಮ ಇಬ್ಬರು ಪ್ರೀತಿಸ್ತಿದ್ರು. ನನಗೆ ಮದುವೆ ಆಗೋವರೆಗೂ ಅವ್ನು ಮದುವೆ ಆಗಲ್ಲ ಅಂತ ಹಠ ಇಟ್ಕೊಂಡ. ಆಮೇಲೆ ಒಂದಷ್ಟು ಕಥೆ ಆಯಿತು. ಗೌತಮ್ ಅವರು ಮತ್ತು ನಾನು ಮದುವೆ ಆಗೋವಂಥ ಒಂದು ಸಿಚುವೇಶನ್ ಬಂತು. ಮದುವೆ ಆಗಿಬಿಟ್ವಿ. ಬೇರೆ ಆಪ್ಷನ್ನೇ ಇರಲಿಲ್ಲ ನಮಗೆ. ಓ ಹಾಗಾ? ನಿಮ್ಮ ಹತ್ರ ಒಂದು ಪರ್ಸ್ನಲ್ ವಿಚಾರ ಕೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ನೀವಿಬ್ಬರ ಮಧ್ಯ ಗಂಡ ಹೆಂಡತಿ ಬಾಂಡಿಂಗ್ ಇದೆಯಾ? ಯಾಕೆ ಹಾಗೆ ಕೇಳ್ತಿದ್ರಾ? ಅಲ್ಲ, ನೀವು ನಿಮ್ಮ ತಮ್ಮನಿಗೋಸ್ಕರ, ಅವರು ತಮ್ಮ ತಂಗಿಗೋಸ್ಕರ ಮದುವೆ ಆದ್ರಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಕೇಳಿದೆ ಅಷ್ಟೆ. ಅಫ್ಕೋರ್ಸ್ ಇದೆ. ನನಗಂತೂ ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಫೀಲಿಂಗ್ಸ್ ಇದೆ. ಅವ್ರು ಖುಷಿ ಆದರೆ ನಾನು ಖುಷಿ ಆಗ್ತೀನಿ, ಅವ್ರಿಗೆ ನೋವಾದರೆ ನಾನು ಕಣ್ಣೀರು ಹಾಕ್ತೀನಿ. ನನಗೆ ಗೊತ್ತಿಲ್ಲದೇನೆ ಅವ್ರ ಎಲ್ಲ ಇಮೋಷನ್ಸ್ಗೂ ನನ್ನಲ್ಲೊಂದು ರಿಯಾಕ್ಷನ್ ಹುಟ್ಟುತ್ತೆ. ಅವ್ರ ಫೀಲಿಂಗ್ಸೇ ನಂದು ಅಂತ ಅನ್ಕೋತೀನಿ. ನಾನು ಅವ್ರನ್ನ ಅಷ್ಟು ಪ್ರೀತಿಸ್ತೀನಿ. ಗುಡ್. ನೀವು ಅವ್ರನ್ನ ತುಂಬಾ ಪ್ರೀತಿಸ್ತೀರಾ ಅಂತಾಯಿತು. ಬಟ್ ಅವರು ಸ್ವಲ್ಪ ರಿಸರ್ವ್ಡ್ ಅಂತ ಅನಿಸುತ್ತೆ ಅಲ್ವಾ? ಯಾರ ಫೀಲಿಂಗ್ಸು ಅಷ್ಟೊಂದು ಒತ್ತು ಕೊಡಲ್ಲ ಅನಿಸುತ್ತೆ. ಆ್ಯಕ್ಚುಲಿ ಈ ಬಿಸ್ನೆಸ್ ಮ್ಯಾನ್ಗಳು ಹಾಗೆ ಅಲ್ವಾ? ಲೆಕ್ಕಾಚಾರ ಇದ್ದ ಕಡೆ ಸೆಂಟಿಮೆಂಟ್ಸ್ ಕಮ್ಮಿ ಇರುತ್ತೆ. ಸಾರಿ, ಬಟ್ ನೀವು ತುಂಬಾ ತಪ್ಪು ತಿಳ್ಕೊತಿದ್ದೀರಾ. ಎಲ್ಲ ಬಿಸ್ನೆಸ್ ಮ್ಯಾನ್ಗಳು ಒಂದೇ ಥರ ಅಂತ ಜನರಲೈಸ್ ಮಾಡಬೇಡಿ. ಗೌತಮ್ ಅವರಂತೂ ಹಾಗಲ್ವೇ ಅಲ್ಲ. ಅವ್ರು ಎಷ್ಟು ಒಳ್ಳೆ ಬಿಸ್ನೆಸ್ ಮ್ಯಾನೋ ಅದಕ್ಕಿಂತ ಹೆಚ್ಚಾಗಿ ಒಂದೊಳ್ಳೆ ಫ್ಯಾಮಿಲಿ ಮ್ಯಾನ್. ಅವರ ಸಂಬಂಧಗಳಿಗೆ, ಸೆಂಟಿಮೆಂಟ್ಸ್ಗಳಿಗೆ ತುಂಬಾ ವ್ಯಾಲ್ಯೂ ಕೊಡ್ತಾರೆ. ಈ ವಿಷಯದಲ್ಲಿ ಅವ್ರಿಗೆ ಅವರೇ ಸಾಟಿ ಅಂದ್ರೂ ತಪ್ಪಾಗೋದಿಲ್ಲ. ನೀನು ತುಂಬ ತಪ್ಪು ತಿಳ್ಕೊಂಡಿದ್ಯಾ. ಮುಖಕ್ಕೂ ಮುಖವಾಡಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಸಂಬಂಧದ ಬೆಲೆನೇ ಗೊತ್ತಿಲ್ಲ ಇವನಿಗೆ. ಕಲ್ಲು ಬಂಡೆ ಇವನು. ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನೀವು ಹೇಳಿದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಆ್ಯಕ್ಚುಲಿ
ನಾವು ಅಂದ್ಕೊಳ್ಳೋದೊಂದಾದರೆ ಸತ್ಯ ಬೇರೆಯೇ ಇರುತ್ತೆ. ಭೂಮಿಕಾ, ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಚಾರ ಮಾತಾಡಲ್ಲ? ಏನು ಇಬ್ಬರು ಆರಾಮಾಗಿ ಕೂತ್ಕೊಂಡು ಮಾತಾಡ್ತಿದ್ದೀರಾ? ಭೂಮಿಕಾ, ಇವ್ರ ಹತ್ರ ಮಾತಾಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ನೋಡು. ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ಹೌದತ್ತೆ, ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಅಂದಾಗೆ ಏನು ಮಾತಾಡ್ತಿದ್ದೀರಿ? ಏನಿಲ್ಲ ಅತ್ತೆ, ಸುಮ್ಮನೆ ಹಾಗೆ ಕ್ಯಾಶುವಲಾಗಿ ಮಾತಾಡ್ತಿದ್ವಿ. ಕೆಲಸ ಆಯ್ತು ಸಿಸ್ಟರ್. ಎಕ್ಸ್ಕ್ಯೂಸ್ ಮೀ. ಓಕೆ, ನಾ ಮತ್ತೆ ಕಾಲ್ ಮಾಡ್ತೀನಿ. ಇಷ್ಟು ಬೇಗ ನನ್ನ ಕಿರಾತಕ ಬುದ್ಧಿಗೆ ಕೀ ಕೊಟ್ಟೇ ಬಿಟ್ರ? ಭೂಮಿಕಾ, ನಾವಿಬ್ಬರು ತುಂಬ ಮಾತಾಡ್ಕೊಂಡ್ವಿ, ತುಂಬ ವಿಷಯ ಶೇರ್ ಮಾಡಿದ್ರು. ಇನ್ಫ್ಯಾಕ್ಟ್ ಪರ್ಸ್ನಲ್ ವಿಷಯನೂ ಶೇರ್ ಮಾಡಿದ್ರು. ಅದರಲ್ಲೂ ವಿಶೇಷವಾಗಿ ಇವ್ರ ತಾಯಿ ಬಗ್ಗೆನೂ ತುಂಬ ಹೇಳಿದರು. ಮಾನ್ಯಂಗೆ ಈಗ ಮೀಟ್ರ್ ಆಫ್ ಆಯಿತು. ಇವ್ರ ತಾಯಿ ಇವ್ರನ್ನ ಬೆಳೆಸೋದಕ್ಕೆ ತುಂಬಾ ಕಷ್ಟಪಟ್ರಂತೆ. ಬಯಲು ಸೀಮೆಯಿಂದ ಎಲ್ಲ ಬಿಟ್ಟು ಇಲ್ಲಿ ಬೆಂಗಳೂರಿಗೆ ಬಂದು ಜೀವನ ಮಾಡೋದು ಅಂದರೆ ಸುಮ್ಮನೆನಾ? ರಿಯಲಿ ಗ್ರೇಟ್ ಅವರು. ಸಾಧ್ಯ ಆದರೆ ಅವ್ರನ್ನ ಒಂದ್ಸಲ ಮೀಟ್ ಮಾಡಬೇಕು. ಮಾನ್ಯವರೇ, ನಿಮ್ಮ ತಾಯಿ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ನನ್ನ ಹತ್ರ ಏನೂ ಹೇಳ್ಕೊಂಡೇ ಇಲ್ಲ. ಹೌದಾ? ಆದರೆ ಇವ್ರನ್ನ ಎಲ್ಲ ನನ್ನ ಹತ್ರ ಹೇಳ್ಕೊಂಡಿದ್ದಾರೆ. ಈಗಾಗಲೇ ಇವ್ರ ಬಗ್ಗೆ ಎಲ್ಲ ಮಾಹಿತಿ ನನಗೆ ಗೊತ್ತಿದೆ. ಪಾಪ ಇವ್ರ ತಾಯಿ ಹಾರ್ಟ್ ಪೇಷಂಟ್, ಅದಕ್ಕೆ ಆಕ್ಸಿಡೆಂಟ್ ಆಗಿರೋ ವಿಷಯನೂ ಹೇಳಿಲ್ಲ ಅವ್ರ ಹತ್ರ, ಅಲ್ವಾ ಮಾನ್ಯ? ಹಾಂ, ಹೌದು. ನೀನು ನನ್ನ ವೀಕ್ನೆಸ್ ಇಟ್ಕೊಂಡು ಆಟ ಆಡಿದ್ರೆ ನಾನು ನಿನ್ನ ವೀಕ್ನೆಸ್ ಇಟ್ಕೊಂಡು ಆಟ ಆಡ್ತೀನಿ. ನೀನು ಇಲ್ಲಿ ಬಾಲ ಬಿಚ್ಚಿದ್ರೆ ಅಲ್ಲಿ ನಿನ್ನ ತಾಯಿ ಗೊಟ್ಟಕ್. ಅತ್ತೆ, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಭೂಮಿಕಾ, ನಾನು ಮಾನ್ಯ ತಾಯಿ ಬಗ್ಗೆ ಯೋಚನೆ ಮಾಡ್ತಾಯಿದ್ದೆ. ಪಾಪ ವಯಸ್ಸಾಗಿದೆ, ಒಬ್ಬರೇ ಇದ್ದಾರೆ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂತ. ಯಾಕೆಂದರೆ ಇವರು ಫಾರಿನಲ್ಲಿರೋದಲ್ವಾ, ಅದಕ್ಕೆ. ಸರಿ, ನೀವು ಮಾತುಕತೆ ಮುಂದುವರಿಸಿ. ಮಾನ್ಯ, ನಿಮ್ಮ ತಾಯಿನ ಕೇಳಿದೆ ಅಂತ ಹೇಳಮ್ಮ. ಅಣ್ಣ, ಮಾನ್ಯವರೇ, ಆಗಲೇ ಏನೋ ಹೇಳಬೇಕು ಅಂದ್ಕೊಂಡ್ರಿ. ಹಾಂ, ಅದು ಈ ಮನೇಲಿ ಎಲ್ಲ ಫೆಸಿಲಿಟೀಸ್ ಇದೆ. ನೀವು ತುಂಬಾ ಎಂಜಾಯ್ ಮಾಡ್ತಿರ್ಬೇಕಲ್ವಾ? ಏನು ಎಂಜಾಯೋ ಏನೋ, ಸುಖ ಜಾಸ್ತಿ ಆದರೆ ಅದಕ್ಕಿಂತ ದೊಡ್ಡ ದುಃಖ ಇನ್ಯಾವುದೂ ಇಲ್ಲ. ಈ ಮನೇಲಿ ಫೆಸಿಲಿಟೀಸು ವಿಪರೀತ ಜಾಸ್ತಿ ಇದೆ. ಏನಂದರೆ ಏನು ಕೆಲಸನೂ ಇರೋದಿಲ್ಲ. ಇಡೀ ದಿನ ಟೈಮ್ ಹೆಂಗೆ ಪಾಸ್ ಮಾಡೋದು ಅಂತಲೇ ಗೊತ್ತಾಗಲ್ಲ, ಅಷ್ಟು ಬೋರ್ ಹೊಡೆಯುತ್ತೆ. ಒಂದೊಂದು ಕ್ಷಣನೂ ಒಂದೊಂದು ದಿನದ ಥರ ಅನಿಸುತ್ತೆ. ನಾನು ನೋಡಿ ನಾನ್ ಸ್ಟಾಪ್ ಆಗಿ ಒನ್ ವೇ ಟ್ರಾಫಿಕ್ ಥರ ಮಾತಾಡ್ತಾನೆ ಇದ್ದೀನಿ. ನೀವು ಹೇಳಿ, ನಿಮ್ಮ ಸ್ಟೋರಿ ಏನು, ನಿಮ್ಮ ಕಥೆ ಏನು? ನನ್ನ ಕಥೆ ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಆಗಿಲ್ಲ. ನಾನು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ. ಈಗ ಅಬ್ರಾಡಲ್ಲಿ ಸೆಟ್ಲ್ ಆಗಿದ್ದೀನಿ. ಹೋ, ಇಲ್ಲಿಂದ ಅಲ್ಲಿ ಎಕ್ಸ್ಪೋರ್ಟ್ ಆದ್ರಿ ಅಂತೇಳಿ. ಮತ್ತು ಅಮ್ಮ ಜೊತೆ ಇನ್ಯಾರ್ಯಾರಿದ್ದಾರೆ? ಸಿಬ್ಲಿಂಗ್ಸ್, ಗಂಡ, ಮಕ್ಕಳು? ನನಗಿನ್ನೂ ಮದುವೆ ಆಗಿಲ್ಲ. ಅಮ್ಮನ್ನ ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ. ಓ, ಸಾರಿ. ಇನ್ನು ಜೀವನ ಅಂತ ಬಂದರೆ ನಾನು ಜೀವನದಲ್ಲಿ ಪಡ್ಕೊಂಡಿದ್ದಕ್ಕಿಂತ
ಕಳ್ಕೊಂಡದ್ದೇ ಜಾಸ್ತಿ. ಈಗ ಮತ್ತೆ ಅದನ್ನೆಲ್ಲ ಪಡ್ಕೊಳ್ಳೋ ಪ್ರಯತ್ನದಲ್ಲಿದ್ದೀನಿ. ಅಂದರೆ ನಾನು ಕಳ್ಕೊಂಡಿರೋ ಸಂಬಂಧಗಳನ್ನು ಮತ್ತೆ ಪಡ್ಕೋಬೇಕು ಅನ್ನೋದೇ ನನ್ನ ಗುರಿ. ವಿಶ್ ಮಿ ದ ಲಕ್. ಬರೀ ಗುಡ್ ಲಕ್ ಅಷ್ಟೇ ಅಲ್ಲ, ಆಲ್ ದಿ ಬೆಸ್ಟ್ ಕೂಡ. ನೀವು ಅನ್ಕೊಂಡ ಹಾಗಾಗಲಿ, ನಿಮಗೆ ನ್ಯಾಯವಾಗಿ ಏನು ಸಿಗಬೇಕೋ ಅದು ಸಿಗಲಿ. ಥ್ಯಾಂಕ್ ಯು. ನಿಮ್ಮ ಜೊತೆ ಮಾತಾಡ್ತಿದ್ರೆ ಯಾವುದೋ ಹಳೆಯ ಫ್ರೆಂಡ್ ಜೊತೆ ಮಾತಾಡ್ತಿದ್ದಂಗಿದೆ. ತುಂಬಾ ಬೇಗ ಕ್ಲೋಸ್ ಆಗಿಬಿಟ್ವಿ. ಸೇಮ್ ಹಿಯರ್, ನನಗೂ ಹಾಗೆ ಅನಿಸ್ತದೆ. ಹಾಯ್ ಅಕ್ಕೆ. ಬಾ ಬಾ ಬಾ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಮಾನ್ಯವರೇ, ಮಹಿಮಾ ನನ್ನ ತಮ್ಮನ ಹೆಂಡತಿ, ಗೌತಮ್ ಅವ್ರ ಮುದ್ದು ತಂಗಿ, ಲೀಡಿಂಗ್ ಫ್ಯಾಷನ್ ಡಿಸೈನರ್ ಬೇರೆ. ಅದೇ ಅಂದ್ಕೊಳ್ತಾ ಇದ್ದೆ, ಇವ್ರನ್ನೆಲ್ಲ ನೋಡಿದ್ದೀನಲ್ಲ ಅಂತ. ಮ್ಯಾಗ್ಝಿನ್ಸ್ಗಳಲ್ಲಿ, ಆನ್ಲೈನ್ ನ್ಯೂಸ್ ಪೋಸ್ಟ್ಗಳಲ್ಲಿ ಇವ್ರನ್ನ ನೋಡಿದ್ದೀನಿ. ನೈಸ್ ಟು ಸಿ ಯು ಮಹಿ. ಅಕ್ಕೆ ಇವರು ಮಾನ್ಯ ಅವರು ಆಕ್ಸಿಡೆಂಟ್ಲಿ ನಮಗೆ ಆಕ್ಸಿಡೆಂಟಲ್ ಸಿಕ್ಕಿರೋ ಸ್ಪೆಷಲ್ ಗೆಸ್ಟ್. ಆಕ್ಸಿಡೆಂಟಾ? ನೀವು ಫೋನ್ ಮಾಡಿದಾಗ ಒಂದು ಸಣ್ಣ ಆಕ್ಸಿಡೆಂಟ್ ನಡೆದೋಯ್ತು. ಇಟ್ಸ್ ಟೋಟಲಿ ಮೈ ಮಿಸ್ಟೇಕ್. ನಾನೇ ಇವ್ರ ಕಾರಿಗಟ್ಟ ಬಂದೆ. ಥ್ಯಾಂಕ್ ಗಾಡ್, ನಿಮ್ಗೇನು ಆಗಿಲ್ವಲ್ಲ? ದೇವ್ರ ದೊಡ್ಡವನು ನನ್ನನ್ನು ಇವ್ರ ಕಾರ್ಗೆ ಅಡ್ಡ ಬರೋ ಹಾಗೆ ಮಾಡ್ದ. ಹಾಗಾಗಿ ಇವ್ರ ಪರಿಚಯ ಆಯಿತು. ಇದನ್ನೇ ಡೆಸ್ಟಿನಿ ಅನ್ನೋದು. ನೀವೀಗ ಮನೆಗೆ ಬರಬೇಕು ಅಂತಿತ್ತು. ಯಾರನ್ನ ಯಾವಾಗ ಮೀಟ್ ಮಾಡಬೇಕು ಅನ್ನೋದು ಮೊದಲೇ ಡಿಸೈಡ್ ಆಗಿರುತ್ತೆ. ಅದೊಂದು ದೊಡ್ಡ ಪ್ಲಾನ್ ಇರುತ್ತೆ, ಬಟ್ ನಮಗೆ ಗೊತ್ತಿರಲ್ಲ ಅಷ್ಟೇ. ನಾವು ನೀವು ಗೊತ್ತು ಮಾಡ್ಕೊಳ್ಳೋದು ತುಂಬ ಇದೆ. ಅದಕ್ಕೆ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಹಾಂ, ಹೇಳು. ಹೇ, ಇಟ್ಸ್ ಓಕೆ, ಯು ಕ್ಯಾರಿ ಆನ್. ನಾನು ಆಮೇಲೆ ಸಿಗ್ತೀನಿ. ಈಗ ಏನಾಯ್ತು? ಅದಕ್ಕೆ ಅದು ಮಾವ ಮನೆಯಲ್ಲಿ ಎಲ್ಲರೂ ಜಾತಕನೂ ತಗೊಂಡು ಹೋಗಿ ಜ್ಯೋತಿಷಿಗಳ ಹತ್ರ ತೋರಿಸಿದ್ದಾರೆ. ಅದರಲ್ಲಿ ಜ್ಯೋತಿಷಿಗಳು ನಿಮ್ಮ ಜಾತಕನ ನೋಡಿ ನಿಮಗೆ ಗಂಡಾಂತರ ಇದೆ ಅಂತ ಹೇಳಿದ್ದಾರೆ. ಸೊ ನೀವು ಎಲ್ಲರ ಜೊತೆನಲ್ಲೂ ಸ್ವಲ್ಪ ಹುಷಾರಾಗಿರಬೇಕು, ಹಾಗೆ ಎಲ್ಲ ವಿಷಯದಲ್ಲೂ ಹುಷಾರಾಗಿರಬೇಕು. ಇದ್ದ ವಿಷಯ ಮಹಿ, ನಾನು ಇದ್ರ ಬಗ್ಗೆ ಎಲ್ಲ ತಲೆನೇ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ನಾವು ಅದ್ರ ಬಗ್ಗೆ ಎಷ್ಟೇ ತಲೆ ಕೆಡಿಸ್ಕೊಂಡ್ರು ಏನು ಉಪಯೋಗದ ಹೇಳು? ಏನಾಗಬೇಕೋ ಅದೇ ಆಗುತ್ತೆ. ಯಾವುದು ನಮ್ಮ ಕೈಯಲ್ಲಿಲ್ಲ ಅಂದಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ? ಮುಂದೇನೋ ಆಗುತ್ತೆ ಅಂತ ಯೋಚನೆ ಮಾಡಿಬಿಟ್ಟು ಇವತ್ತಿನ ಖುಷಿನ ಯಾಕೆ ಕಳ್ಕೊಳ್ಬೇಕು? ಭವಿಷ್ಯ ಅನ್ನೋದು ಗೆಸ್ ಮಾಡೋದಲ್ಲ, ಅದನ್ನು ನಮಗೆ ನಾವು ಹೇಗೆ ಬೇಕೋ ಹಾಗೆ ಕ್ರಿಯೇಟ್ ಮಾಡೋದು. ಎಲ್ಲ ನಮ್ಮ ಕೈಯಲ್ಲಿದೆ. ನನ್ನ ಪ್ರಕಾರ ಮುಂದೆ ಏನಾಗುತ್ತೋ ಅಂತ ಭಯ ಪಡೋದಕ್ಕಿಂತ ಏನಾಗುತ್ತೆ ಆಗಲಿ ಅನ್ನೋ ಮೆಂಟ್ಯಾಲಿಟಿ ಬೆಳೆಸ್ಕೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ಪ್ರತಿಯೊಂದಕ್ಕೂ ಭಯ ಪಡ್ತಾನೇ ಇರಬೇಕು. ಭಯ ಅನ್ನೋದು ನಮ್ಮಿಂದ ಎಲ್ಲನೂ ಕಿತ್ಕೊಂಡ್ಬಿಡುತ್ತೆ. ಭಯ ಅನ್ನೋದು ಅಷ್ಟೊಂದು ಭಯಾನಕವಾಗಿರುತ್ತೆ. ನಮ್ಮ ನೆಮ್ಮದಿನ ಕಿತ್ಕೊಳ್ಳುತ್ತೆ, ನಮ್ಮ ಕನಸುಗಳನ್ನು ಕಿತ್ಕೊಳ್ಳುತ್ತೆ, ನಮ್ಮ ಸ್ಕಿಲ್, ನಮ್ಮ ಎಬಿಲಿಟಿ, ನಮ್ಮ ಟ್ಯಾಲೆಂಟ್ನೇ ಕೊಂದಾಗುತ್ತೆ. ಈ ಭಯ ಅನ್ನೋದನ್ನು ತೆಗೆದುಬಿಟ್ರೆ ನಮ್ಮ ಲೈಫ್ ಬೇರೆ ಥರನೇ ಇರುತ್ತೆ. ಫ್ರೀಯಾಗಿ ಆರಾಮಾಗಿರ್ಬೋದು. ಸೊ ಯಾರೋ ಏನೋ ಹೇಳಿದ್ರು ಅಂತ ನೀನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ. ನನಗೇನೂ ಆಗಲ್ಲ. ಹಾಗೇನಾದರೂ ಆದರೆ ನಾನು ಫೇಸ್ ಮಾಡ್ತೀನಿ. ಸರಿ ಅದಕ್ಕೆ. ಕೂತ್ಕೊಳ್ಳಿ. ಮಲ್ಲಿ ಕೂತ್ಕೋ. ಜಯಲ್ಲಿ ಅವ್ರಿಗೆ ಹಶ್ವಿಲ್ವಂತೆ. ಅವ್ರ ಹಾಕಿ ತುಪ್ಪ ಅಂದ್ರೆ ಅವ್ರಿಗೆ ಭಾಳ ಇಷ್ಟ. ಮಾನ್ಯ ಅವ್ರಿಗೆ ತುಪ್ಪ ಇಷ್ಟ ಅಂತ ಇವ್ರಿಗೆ ಗೊತ್ತು? ಅಣ್ಣ, ಅವ್ರಿಗೆ ತುಪ್ಪ ಇಷ್ಟ ಅಂತ ನಿನಗೆ ಹೇಗೆ ಗೊತ್ತು? ಕಾಮನ್ ಸೆನ್ಸ್ ಅದು. ತುಪ್ಪ ಯಾರಿಗೂ ಇಷ್ಟ ಆಗಲ್ಲ, ಎಲ್ಲರಿಗೂ ಇಷ್ಟ ಆಗುತ್ತೆ.
ಆ ಬೇಸಿಸ್ ಮೇಲೆ ಹೇಳಿದೆ ಅಷ್ಟೇ. ಪರವಾಗಿಲ್ವೇ? ನನಗೇನು ಇಷ್ಟ ಅನ್ನೋದು ನಿನಗಿನ್ನೂ ನೆನಪಿದ್ಯಾ? ಎಲ್ಲ ಮರ್ತೋಗಿದೆ ಅಂದ್ಕೊಂಡಿದ್ದೆ.